ಚಾಮರಾಜನಗರದ ಗಡಿಯಲ್ಲಿ ಗಜರಾಜ ವಸೂಲಿಗಿಳಿದಿದ್ದಾನೆ. ಹೋಗ್ತಾ ಬರ್ತಾ ಇರುವಂಥ ಎಲ್ಲ ಗಾಡಿಗಳನ್ನು ಅಡ್ಡ ಹಾಕಿ ಆ ಗಾಡಿಯಲ್ಲಿರುವಂಥ ತರಕಾರಿಗಳನ್ನು ಕಬ್ಬನ್ನು ವಸೂಲಿ ಮಾಡೋದಕ್ಕಿಳಿದಿದ್ದಾನೆ ಗಜರಾಜ ಚಾಮರಾಜನಗರದ ಗಡಿಯಲ್ಲಿ. ವಿಶೇಷ ಅಂದರೆ ಇಷ್ಟು ದಿನ ನಾಪತ್ತೆಯಾಗಿದ್ದಂಥ ಆನೆ ಇದು ದಿಢೀರಾಗಿ ಎಂಟ್ರಿ ಕೊಟ್ಟಿದೆ. ಕಬ್ಬಿನ ಲಾರಿ ತರಕಾರಿ ವಾಹನಗಳನ್ನು ಅಡ್ಡಗಟ್ಟಿ ವಸೂಲಿ ಮಾಡ್ತಾ ಇದೆ. ಕಾಡಲ್ಲೇನು ಸಿಗ್ತಾ ಇಲ್ಲ, ಹಾಗಾಗಿ ವಾಹನಗಳನ್ನು ಅಡ್ಡಗಟ್ತಾ ಇದೆ. ಚಾಮರಾಜನಗರದಿಂದ ತಮಿಳುನಾಡಿನ ಅಸನೂರು ರಸ್ತೆಯಲ್ಲಿ ಈ ಘಟನೆ ನಡೆದಿರೋದು. ಹಲವು ದಿನಗಳಿಂದ ನಾಪತ್ತೆಯಾಗಿದ್ದಂಥ ಕಾಡಾನೆ ಈಗ ಮತ್ತೆ ಪ್ರತ್ಯಕ್ಷವಾಗಿದೆ. ಸುವರ್ಣಾವತಿ ಆಸುಪಾಸಿನಲ್ಲೇ ಈ ಕಾಡಾನೆಗಳು ಸುತ್ತುತ್ತಾ ಇವೆ. ಕಾಡಲ್ಲಿ ಆಹಾರ ಮತ್ತು ಕುಡಿಯೋ ನೀರು ಸರಿಯಾಗಿ ಸಿಗದೇ ಇರೋದ್ರಿಂದ ನಾಡಿನ ಕಡೆಗೆ ಗಜರಾಜ ಬರ್ತಿದ್ದಾನೆ. ಹೋಗುವ ಬರುವ ಎಲ್ಲ ವಾಹನಗಳನ್ನು ಅಡ್ಡಗಟ್ಟಿ ಅದರಲ್ಲಿ ತರಕಾರಿ ಇದ್ದರೆ ಕಬ್ಬಿದ್ರೆ ಆ ಗಾಡಿಗಳಿಗೆ ವಸೂಲಿಗಿಳಿದಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತರಕಾರಿ ಲೋಡ್ ಗಾಡಿಗಳು ಬಂದರೆ ಆ ಗಾಡಿಗಳು ಇವರಿಗಿಲ್ಲಿ ಸುಂಕ ಕೊಟ್ಟೇ ಹೋಗಬೇಕು. ಸುಂಕ ಕೊಡೋವರೆಗೂ ದಾರಿಯಿಂದ ಅಡ್ಡ ಹೇಳೋದಿಲ್ಲ, ತಮ್ಮ ಹೊಟ್ಟೆ ತುಂಬುವವರೆಗೂ ಗಾಡಿಯನ್ನು ಬಿಡೋದಿಲ್ಲ. ಆ ರೀತಿಯಲ್ಲಿ ಗಜರಾಜ ರಸ್ತೆ ಮಧ್ಯದಲ್ಲಿ ಎಂಟ್ರಿ ಕೊಟ್ಟು ಇಡೀ ಗಜ ಪಡೆ ಹೋಗ್ತಾ ಬರ್ತಾ ಇರುವ ಕಬ್ಬಿನ ಲಾರಿ ತರಕಾರಿ ಲಾರಿಗಳನ್ನು ಅಡ್ಡ ಹಾಕ್ಕೊಂಡು ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಿದ್ದಾವೆ.